ಕರುಣಾಮಯಿ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು ಸಿಂಹಕ್ಕೆ ತಲೆ ಬಗ್ಗದು ಕಡನಕ್ಕೆ ಕೆರೆ ಜಕ್ಕ. ಸೊ ಈಗ ಹೇಳಿ ಸರ್, ಮಸ್ಕತ್, ವೈ ಮಸ್ಕತ್, ಮಸ್ಕತ್ ಯಾಕೆ ಮತ್ತು ಮಸ್ಕತ್ನಲ್ಲಿ ಏನೇನೆಲ್ಲ ಆಗುತ್ತೆ? ಮಸ್ಕತ್ತು ಯಾಕೆ ಅಂತಂದರೆ ನಾವು ಅಮೇರಿಕದಲ್ಲಿ ಮಾಡಬೇಕು ಅಂತ ಅವ್ರಿಗೂ ನಮಗೂ ಒಪ್ಪಂದ ಆಗಿತ್ತು, ನ್ಯೂಯಾರ್ಕಲ್ಲಿ ಮಾಡಬೇಕು ಅಂತ. ಓಕೆ, ಅದಕ್ಕೆ ನಾವು ಆಲ್ರೆಡಿ ಎಲ್ಲ ಸಿಕ್ಕಾಬಿಟ್ಟೆ ಇದಾವಲ್ಲ ಸರ್. ಹಾಂ, ಸಿಕ್ಕಾಬಿಟ್ಟೆ ಇದಾರಲ್ಲಿ ಅಕ್ಕ ನಡೆಯುತ್ತೆ, ಸಮ್ಮೇಳನ ಅಲ್ಲಿ ನ್ಯೂ ಜೆರ್ಸಿ, ನ್ಯೂಯಾರ್ಕ್ ಎಲ್ಲ ಕಡೆಯಲ್ಲಿ ಸಪ್ರೇಟ್ ಸಂಘಗಳು ಮಾಡಿಟ್ಟಿದ್ದಾರೆ. ಆದರೆ ನಮ್ಮ ಕಾರ್ಯಕ್ರಮ ಟೋಟಲಿ ಒಂದು ವಿಭಿನ್ನವಾಗೇ ಇರುತ್ತೆ. ಯಾಕೆಂದರೆ ಎಲ್ಲರದೂ ಒಂದೊಂದು ವಿಭಿನ್ನವಾಗೇ ಇರುತ್ತೆ, ಇಲ್ಲ ಅಂತಲ್ಲ. ನಾವು ಯಾವ ಒಂದು ಸಂಸ್ಥೆ ಬಗ್ಗೆ ನಾವು ಇದು ಮಾಡಿ ಹೇಳ್ತಾ ಇಲ್ಲ. ನಮ್ಮದು ಟೋಟಲ್ ಮಾಡಿದ್ರು ಕನ್ನಡದ ಕೆಲಸ, ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ. ನಾವು ನ್ಯೂಯಾರ್ಕಲ್ಲಿ ಮಾಡೋದು ಅಂತ ಹೇಳಿ ಒಪ್ಪಂದ ಆಗೋಯ್ತು, ಎಲ್ಲ ಆಯಿತು. ನಮಗೆ ವೀಸಾ ಪ್ರಾಬ್ಲಮ್ ಆಗೋಯ್ತು. ಸುಮಾರು ಜನಕ್ಕೆ ವೀಸಾ ಆಗಲಿಲ್ಲ. ಕೆಲವ್ರಿಗೆ ನಾವೇ ಮಾಡಿಸ್ತೋ, ಒಂದು 20 ಜನಕ್ಕೆ ವೀಸಾ ಆಯಿತು, ಇಲ್ಲ ಅಂತಲ್ಲ. ಇನ್ನು ಕೆಲವ್ರಿಗೆಲ್ಲ ನಂದೇ ವೀಸಾ ಆಗಲಿಲ್ಲ. ಆವಾಗ ನಮ್ಮ ಟೀಮ್ ಅವರೆಲ್ಲ, ಇಲ್ಲ ನೀವೇ ಇಲ್ಲ ಅಂದರೆ ಹೆಂಗೆ, ಕಾರಣ ನೀವೇ ಲೀಡರ್ ಆಗಿ ಬಿಡಲ್ಲ ಈಗ ಸಮಸ್ಯೆ ಆಗುತ್ತೆ ಅಂತೇಳಿ ಕೊನೆಗೆ ಆ ಟೈಮಲ್ಲಿ ಮಸ್ಕತ್ತಲ್ಲಿ ನಮ್ಮ ರಂಗನಾಥ್ ಅಂತ ನಮ್ಮ ಭಾಳ ಆತ್ಮೀಯರು, ಒಳ್ಳೆ ಲೇಖಕರು ಕೂಡ, ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ನಮ್ಮ ಅಲ್ಲಿ ಅಧ್ಯಕ್ಷರು ನಿರ್ಮಲಾ ಅಂತ ಇದ್ದಾರೆ, ನಿರ್ಮಲಾ ಅವರು ಕಾಂಟ್ಯಾಕ್ಟ್ ಮಾಡಿ, ಸರ್ ನಾವು ಇಲ್ಲಿ ಮಸ್ಕತ್ತಲ್ಲಿ ನಾವು ಮಾಡೋಣ ಸರ್, ನಾವು ಅಧ್ಯಕ್ಷರ ಹತ್ರ ಮಾತಾಡ್ತೀವಿ ಅಂತೇಳಿ. ಅಲ್ಲಿ ಮಂಜುನಾಥ್ ಸಂಗಟಿ ಅಂತೇಳಿ ಅಲ್ಲಿ ಅಧ್ಯಕ್ಷರು, ಅವರು ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ನಾವೆಲ್ಲ ಚೆನ್ನಾಗಿ ಮಾಡೋಣ, ದಯಮಾಡಿ ನೀವು ಬನ್ನಿ ಅಂತೇಳಿ ನನ್ನನ್ನು ಅಲ್ಲಿ ಕರೆಸ್ಕೊಂಡು ಅಲ್ಲಿ ಒಂದು 250-300 ಜನ ಕನ್ನಡಿಗರು ಸೇರಿದರು. ನಾನು ಅಂದ್ಕೊಂಡೆ ಎಲ್ಲೋ ಒಂದು 10 ಜನ ಸೇರ್ತಾರೆ ಅಂತ ಅಂದ್ಕೊಂಡೆ, ಯಾಕೆಂದರೆ ನಾವಿಲ್ಲಿ ಏನೋ ಒಂದು ಮೀಟಿಂಗ್ ಕರೆದ್ರೆ 10 ಜನ ಬರೋದು ಕಷ್ಟ ಇದೆ. ಅಂಥದ್ರಲ್ಲಿ ಒಂದು 300 ಜನ ಕನ್ನಡಿಗರು ಬಂದು ನಿಂತ್ಕೊಂಡು, ನಾನು ಬಂದಿದ್ದೀನಿ ಅಂತೇಳಿ, ಕನ್ನಡ ಹಬ್ಬ ಮಾಡೋದು ಉದ್ದೇಶಕ್ಕೋಸ್ಕರ ಈ ಸಭೆಗೆ ಬಂದಿದ್ದಾರೆ ಅಂತೇಳಿ, ಅವರೆಲ್ಲ ಭಾಳ ಒಮ್ಮತದಿಂದ, ಇಲ್ಲ ಸರ್ ನಾವೆಲ್ಲ ಸೇರ್ತೀವಿ, ಚೆನ್ನಾಗಿ ಮಾಡೋಣ, ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಮಾಡೋಣ, ನಮ್ಮ ಸಪೋರ್ಟ್ ಇರುತ್ತೆ ಅಂತೇಳಿ ಅವರು ಮಂಜುನಾಥ್ ಸಂಗಟಿಯವರು ಅಧ್ಯಕ್ಷರು ಒಂದು ಅವರ ಮುಂದಾಳತ್ವದಲ್ಲಿ ನಾವು ತೀರ್ಮಾನ ಆಯಿತು. ತೀರ್ಮಾನ ಆಗಿ ಅಲ್ಲಿಂದ ಬಂದ ತಕ್ಷಣವೇ ನಾವು ಅವತ್ತಿಂದ ನಮ್ಮ ಪ್ರಯತ್ನಗಳು ನಡೀತಾ ಇದೆ. ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ 1 ವರ್ಷ ತಗೊಳುತ್ತೆ. ಹಾಗಾಗಿ ಯಾಕೆಂದರೆ ನಮ್ಮದು ಹೇಗೆ ಅಂತಂದರೆ, ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಏನೆಲ್ಲ ಪ್ರಿಪ್ರೇಷನ್ ಇರುತ್ತೆ, ಒಂದು ಟೀಸರ್ ಬಿಡುಗಡೆ ಅಂತ ಇರುತ್ತೆ, ಟೀಸರು, ಟ್ರೈಲರು, ಸಾಂಗು ಎಲ್ಲ ಮಾಡಬೇಕು, ಪೋಸ್ಟ್ ಹಾಕಬೇಕು, ಇದೇ ಥರ ಪ್ರಮೋಷನ್ ಮಾಡಬೇಕು, ಇದೇ ಥರ ಎಲ್ಲ ಸೇಮು. ಒಂದು ಟೀಸರ್ ಬಿಡುಗಡೆ ಅಂತ ಇರುತ್ತೆ, ಆಮೇಲೆ ಒಂದು ಪೋಸ್ಟರ್ ಲಾಂಚಿಂಗ್ ಇರುತ್ತೆ, ಆಮೇಲೆ ಲೋಗೋ ಲಾಂಚಿಂಗ್ ಇರುತ್ತೆ, ಇದು ನಡೀತಾನೆ ಇರುತ್ತೆ. ಆಮೇಲೆ ಒಂದು ಪತ್ರಿಕಾಗೋಷ್ಠಿ ಇರುತ್ತೆ, 2 ಸಲ ಪತ್ರಿಕಾಗೋಷ್ಠಿ ಇರುತ್ತೆ. ನಮ್ಮ ಇನ್ನೂ ಏನೇನೋ ಕನ್ನಡದಕ್ಕೋಸ್ಕರ ಏನೆಲ್ಲ ಮಾಡ್ಬೋದು ಎಲ್ಲವೂ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ವಿ. ಹಂಗಾಗಿ ಈ ರೀತಿ ನಡೀತಾ ಇರುತ್ತೆ. ಸರ್, ಈಗ 28ಕ್ಕೆ ಮಸ್ಕತ್ನಲ್ಲಿ 3ನೇ ವರ್ಷದ ವಿಶ್ವ ಕನ್ನಡ ಹಬ್ಬ. 3ನೇ ವರ್ಷದ್ದು ಸರ್. ಈ 3 ವರ್ಷ 2 ವರ್ಷ ಯಶಸ್ವಿಯಾಗಿ ಮಾಡಿ, ಕಷ್ಟಪಟ್ಟು ಯಶಸ್ವಿಯಾಗಿ ಮಾಡಿ 3ನೇ ವರ್ಷಕ್ಕೆ ಕಾಲಿಡ್ತಿದ್ದೀರಿ. ಈ ಒಂದು ಸಕ್ಸಸ್ ಅನ್ನೋದನ್ನ ಕನ್ಸಿಡರ್ ಮಾಡೋದಾದ್ರೆ ನೀವು ಒಂದಿಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇರುತ್ತೆ. ಈ ಟೈಮಲ್ಲಿ ನೆನ್ಸ್ಕೋಬೇಕಪ್ಪ, ಅವರಿಂದ ಇವತ್ತು ಇದು ಇಲ್ಲಿ ತನಕ ಬಂದು ನಿಂತಿದೆ, ಮತ್ತೆ ಮುಂದೆಯೂ ಇದು ಚಂದ ಆಗಬೇಕು ಅಂತಂದ್ರೆ ಅವ್ರು ನಮ್ಮ ಜೊತೆಲಿ ಇರಬೇಕು. ಖಂಡಿತ. ಯಾರಿದ್ದಾರೆ ಸರ್ ಅಂತ ಹಾಗೆ ನಿಮ್ಮ ಜೊತೆ? ಈಗ ನಾವು ಒಂದು ಕಾರ್ಯಕ್ರಮ ಮಾಡಾದ್ಮೇಲೆ ಅಭಿನಂದನಾ ಸಮಾರಂಭ ಅಂತಾನೆ ಮಾಡ್ತೀವಿ. ಕಾರ್ಯಕ್ರಮ ಆಗಿ ವಾಪಸ್ ಬಂದ್ಮೇಲೆ ಅಭಿನಂದನಾ ಸಮಾರಂಭ ಅಂತ ಮಾಡಿ, ಮತ್ತೆ ಅವ್ರನ್ನೆಲ್ಲ ನಮ್ಮ ಸದಸ್ಯರನ್ನೆಲ್ಲ ಕರೆದು ಅವ್ರಿಗೆ ಒಂದು ಊಟ ಹಾಕಿ, ಒಂದು ಅದ್ದೂರಿಯಾಗಿ ಅವ್ರಿಗೆ ಸನ್ಮಾನ ಮಾಡಿ, ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗಿರುತ್ತೆ. ಕೆಲವು ಪ್ರಮುಖರನ್ನು ನೆನೆಸ್ಕೊಳ್ಳೋದಾದ್ರೆ ಪ್ರಮುಖರನ್ನ ನೆನೆಸ್ಕೊಳ್ಳೋದಾದ್ರೆ ನಮ್ಮ IAS ಆಫೀಸರ್ ರಿಟೈರ್ಡು ನಮ್ಮ C. ಸೋಮಶೇಖರ್ ಸಾಹೇಬರು ಲಾಸ್ಟ್ ಟೈಮ್ ಅವ್ರು ಪ್ರತಿ ಸಲ ಇದ್ದೇ ಇರ್ತಾರೆ, ನಮ್ಮ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ, ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ನಮಗೆ. ಮತ್ತು ನಮ್ಮ ಆನಂದ್ ಗುರೂಜಿ ಇರ್ತಾರೆ, ನಮ್ಮ ಬಸವರಾಮಾನಂದ ಸ್ವಾಮೀಜಿಯವರು ಇರ್ತಾರೆ. ಇವರೆಲ್ಲ ನಮಗೆ ಒಂದು ವೆಲ್ ವಿಷರ್ ಆಗಿ ನಮಗೆ ಒಂದು ಸಲಹೆಗಳನ್ನ ಕೊಡ್ತಾ, ಹೀಗೆ ನಡ್ಕೊಂಡು ಹೋಗ್ಬೇಕು, ಅದು ಯಾವಾಗೂ ಇದ್ದೇ ಇರುತ್ತೆ. ಮತ್ತು ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದಿನೇಶ್ ಜೋಶಿಯವರು, ಅವರು ಸಹಕಾರನೂ ಕೊಡ್ತಾರೆ, ನಮ್ಮ ಸಮಸ್ಯೆಗಳು ಬಂದಾಗ ಹಣನೂ ಕೂಡ ಖರ್ಚು ಮಾಡ್ತಾರೆ. ನಮಗೆ ಹಿಂದೆಯಿಂದ ಚುಚ್ತಾ ಇರ್ತಾರೆ, ಹಿಂಗೆ ಮಾಡಬೇಕು ಅಂತ. ಹಾಗಾಗಿ ನಮಗೆ ಎಲ್ಲ ಒಂದು ಹಿರಿಯರ ಆಶೀರ್ವಾದ, ಎಲ್ಲ ಸದಸ್ಯರ ಸಹಕಾರ ಇದೆ ನಮಗೆ. ಹಾಗಾಗಿ ಮೇಡಮ್, ನಿಮಗೆ ಎಷ್ಟು ಸಾರ್ಥಕತೆ ಇದೆ ಅಂದರೆ ಇದೊಂದು ಕನ್ನಡದ ಕೆಲಸ ನಾನು ಹೇಳೋದು. ನಾನು
ಒಬ್ಬ ಸಾಹಿತಿ ಬರೆಯುವ ಸಾಹಿತ್ಯವೂ ಕನ್ನಡದ ಕೆಲಸವೇ, ಅದನ್ನ ಪಬ್ಲಿಷ್ ಮಾಡುವುದು ಕನ್ನಡದ ಕೆಲಸವೇ, ಅಂಥವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡುವುದು ಕನ್ನಡದ ಕೆಲಸವೇ. ಸೊ ಈ ಕನ್ನಡದ ಕೆಲಸ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ತುಂಬಾ ಖುಷಿ ಕೊಟ್ಟಿದೆ ಸರ್, ಆತ್ಮತೃಪ್ತಿ ಇದೆ ಮಾಡಿರೋದಕ್ಕೋಸ್ಕರ. ಸೊ ಕನ್ನಡ ಅಂದ್ರೆ ಒಂಥರ ಸಂಭ್ರಮ. ಮನೇಲಿ ಹೇಳಲ್ವಾ ಏನ್ ಕನ್ನಡ ಕನ್ನಡ ಅಂತ ಓಡಾಡ್ತಾ ಇರ್ತೀನಿ ನೀನು ಹಬ್ಬ ಗಿಬ್ಬ ಅಂತ? ಮನೇಲಿ ಹಬ್ಬ ಮಾಡ್ತಾ ಇಲ್ಲ, ಇದು ವಿಶ್ವ ಕನ್ನಡ ಹಬ್ಬ ಮಾಡ್ತಾ ಇದೆಯಾ? ಅವೆಲ್ಲ ಇದ್ದೇ ಇರುತ್ತಲ್ಲ, ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ. ದೀಪಾವಳಿ ಹಬ್ಬ ಮಾಡಿದ್ರೆ ವಿಶ್ವ ಕನ್ನಡ ಹಬ್ಬ ಮಾಡ್ತೀನಿ ಅಂತ ಕೇಳಬಾರ್ದಲ್ಲ. ನಾನಂತೂ ಯಾವ ಹಬ್ಬನೂ ಮಾಡಲ್ಲ. ಮನೇಲಿ ಹಬ್ಬ ಮಾಡ್ತಿರ್ತಾರೆ, ಅವ್ರೇನಾದ್ರು ಪೂಜೆಗೆ ಬಂದ್ರೆ ಹೋಗಿ ನಿಂತ್ಕೊಂಡು ನಮಸ್ಕಾರ ಹಾಕೊಳ್ಳೋದು, ಬಂದ್ಬಿಡೋದು, ನೀವು ಮಾಡ್ಕೊಳ್ರಮ್ಮ ಅಂತ. ನೀವು ಆ ಹಬ್ಬ ಮಾಡ್ತಾ ಕೂತ್ರೆ ಈ ಹಬ್ಬ ಮಾಡೋಕ್ಕಾಗಲ್ಲ. ಈ ಹಬ್ಬ ನಾನು ಹೇಳ್ತೀನಿ, ನನಗೆ ಈ ಹಬ್ಬನೇ ದೊಡ್ಡದು. ಇಲ್ಲೂ ನಾನು ತಾಯಿನೇ, ಭುವನೇಶ್ವರಿ ತಾಯಿ ನೋಡ್ತಿರ್ತೀನಿ. ಭುವನೇಶ್ವರಿ ತಾಯಿ ಬಗ್ಗೆ ನನಗೆ ಗೌರವ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ, ಆಯಿತಾ. ಎಲ್ಲ ಅವಳೇ. ನೀನು ಅಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು, ನಾನು ಅಲ್ಲಿ ಭುವನೇಶ್ವರಿ ಪೂಜೆ ಮಾಡ್ತೀನಿ. ಭುವನೇಶ್ವರಿನೂ ಒಂದೇ, ಲಕ್ಷ್ಮೀನೂ ಒಂದೇ ಅಂತ ಹೇಳಿ ಸಮಾಧಾನ ಪಡಿಸ್ಬಿಡ್ತೀನಿ. ಹಾಗೆ ಸರ್, ನಿಮ್ಮ ಕನ್ನಡದ ಕೆಲಸ ಇನ್ನೂ ಶಕ್ತಿಶಾಲಿಯಾಗಿ ನಡೀಲಿ. ಇದು ಮಸ್ಕತ್ತಿಗಷ್ಟೇ ಸೀಮಿತ ಆಗದೆ ವಿಶ್ವದ ಮೂಲೆ ಮೂಲೆಯಲ್ಲಿರುವ ಕನ್ನಡಿಗರನ್ನು ತಲುಪುವಾಗಲಿ, ವಿಶ್ವದ ಪ್ರತಿಷ್ಠಿತ ಪ್ರಶಸ್ತಿಗಳ, ಕನ್ನಡ ಪ್ರಶಸ್ತಿಗಳ ಸಾಲಿನಲ್ಲಿ ನಿಮ್ಮ ಪ್ರಶಸ್ತಿಯು ಆಲ್ರೆಡಿ ಇದೆ, ಬಹಳ ಗೌರವಪೂರ್ವಕವಾಗಿ. ಅದಕ್ಕಿಂತ ದೊಡ್ಡ ಶಕ್ತಿ ಅಂದರೆ ನನಗೆ ಆ ಪ್ರಶಸ್ತಿ ಸಿಗಬೇಕು ಅನ್ನುವ ಹಾಗೆ ಕಾಯುವ ಪರಿಸ್ಥಿತಿಗೆ ಬರುವಾಗಲಿ, ವಿಶ್ವದ ಮೂಲೆ ಮೂಲೆಯಲ್ಲಿ ನಿಮ್ಮ ವಿಶ್ವ ಕನ್ನಡ ಹಬ್ಬ ತಲುಪಲಿ. ಕನ್ನಡದ ಕೆಲಸ ನೀವು ಏನು ಮಾಡ್ತಿದ್ದೀರಿ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಮುಂದೆ ಯಾವತ್ತಾದ್ರೂ ಒಂದಿನ ಬರೀ ಒಳ್ಳೆ ದೇಶದಲ್ಲಿ ಮಾಡಿದಾಗ ನಮ್ಮನ್ನು ಕರೀರಿ. ಖಂಡಿತ. ಇದಾಗಿತ್ತು ವಿಶ್ವ ಕನ್ನಡ ಹಬ್ಬದ ಕುರಿತು ಒಂದಷ್ಟು ಮಾತುಕತೆ. ಒಂದು ಕನ್ನಡದ ಕೆಲಸವನ್ನು ವಿಶ್ವದ ಬೇರೆ ಬೇರೆ ನೆಲೆಗಳಲ್ಲಿ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಆ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಇವ್ರ ತಂಡ ಮಾಡ್ತಾ ಇದೆ. ಅವರಿಗೆ ಶುಭ ಹಾರೈಸೋಣ. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.